ಯೂಸ್ಡ್ ಕಾರ್ಸ್ ತೊಗೋಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಿ. ಇದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್. ಯಾಕಂದರೆ ನನ್ನ ಹತ್ರ ಹಳೆ ಸೆಲ್ಟೋಸ್ ಕಾರ್ ಇತ್ತು. ನಾನು ಅದನ್ನು ಸೆಲ್ ಮಾಡಬೇಕು ಅಂತ ಹೊರಟೆ. ಅದನ್ನು Cars24ಗೆ ಸೆಲ್ ಮಾಡಿದೆ. ಲೈಕ್ ಅದೊಂದು ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು ಆ್ಯಂಡ್ ಅಲ್ಲಲ್ಲಿ ಡೆಂಟ್ ಇತ್ತು ಆ್ಯಂಡ್ ಫುಲ್ ಬಂಪರ್ ಚೇಂಜ್ ಮಾಡಿದರು. ಸೊ ಅದು ರೀಪೇಂಟಲ್ಲಿ ಆಗಿತ್ತು. ಅವ್ರ ಹತ್ರ ಒಂದು ಡಿವೈಸ್ ಬರುತ್ತೆ, ಓಕೆನಾ. ಆ ಡಿವೈಸಲ್ಲಿ ಈಸಿಯಾಗಿ ಡಿಟೆಕ್ಟ್ ಆಗುತ್ತೆ, ಲೈಕ್ ಪೇಂಟ್ ಆಗಿದೆಯಾ ಇಲ್ವಾ ಇದು ಅಂತ. ಸೊ ನನಗೆ ಅದನ್ನು ಡಿಟೆಕ್ಟ್ ಮಾಡಿಬಿಟ್ಟು ನನಗೆ ಏನು ಅಮೌಂಟ್ ಇದೆ ಅದನ್ನು ಅವರು ಪೇ ಮಾಡಿದ್ರು. ಬಟ್ ಅದನ್ನು ಅವ್ರು ಅಗೈನ್ ಇನ್ನೊಬ್ರು ಬೈಯರ್ಗೆ ಸೆಲ್ ಮಾಡಬೇಕಾದ್ರೆ Cars24 ಅವರು ನಾನು ಚೆಕ್ ಮಾಡಿದ್ದು ಅವ್ರಿಗೆ ಫ್ಲಾಲೆಸ್ ಏನು ಆಕ್ಸಿಡೆಂಟೇ ಆಗಿಲ್ಲ, ಇನ್ಶೂರೆನ್ಸ್ ಇದಾಗಿಲ್ಲ ಅನ್ನೋ ಥರನೇ ಅವರು ಸೆಲ್ ಮಾಡಿದ್ದಾರೆ. ಅಲ್ಲೇ ಎಷ್ಟು ಸ್ಕ್ಯಾಮ್ ಇದೆ ನೋಡಿ ಇವ್ರದ್ದು. ಸೊ ಅದಕ್ಕೆ ತೊಗೋಬೇಕಾದ್ರೆ ಯೂಸ್ಡ್ ಕಾರ್ಸ್ ತುಂಬ ಕೇರ್ಫುಲ್ ಆಗಿರಿ, ತುಂಬ ಟ್ರಸ್ಟ್ ವರ್ತಿ ಪೀಪಲ್ ಹತ್ರನೇ ತೊಗೊಳ್ಳಿ. ನಾನು ಅಂದ್ಕೊಂಡೆ ಲೈಕ್ ಇವರೆಲ್ಲ ತುಂಬ ಟ್ರಸ್ಟೆಡ್ ಸೆಲ್ಲರ್ಸ್ ಅಂತ, ಬಟ್ ಇವ್ರು ಕೂಡ ಸ್ಕ್ಯಾಮ್ ಮಾಡ್ತಾರೆ ಯೂಸ್ಡ್ ಕಾರ್ಸಲ್ಲಿ. ನಿಮ್ಗೆ ಗೊತ್ತೇ ಆಗಲ್ಲ ಆ ರೇಂಜಿಗೆ ಮಾಡ್ತಾರೆ, ಲೈಕ್ ಏನು ಆಗೇ ಇಲ್ಲ ಅನ್ನೋ ಥರ ನೆಕ್ಸ್ಟ್ ಲೆವೆಲ್ ರೆಡಿ ಮಾಡ್ತಾರೆ. ಆ್ಯಂಡ್ ನಾನು ಹೇಳೋದು ಇಷ್ಟ, ಸುಮಾರು ಜನ ನನ್ನ ಕೇಳ್ತಾ ಇದ್ರಿ ಯೂಸ್ಡ್ ಕಾರ್ಸ್ ಬಗ್ಗೆ ಹೇಳಿ, ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ, ಲೈಕ್ ಏನು ಪ್ಯಾರಾಮೀಟರ್ಸ್ನ ಚೆಕ್ ಮಾಡಿ ತೊಗೋಬೇಕು ಅಂತ. ನಾನು ಹೇಳೋದು ಇಷ್ಟ, ಲೈಕ್ ನಿಮ್ಗೆ ತುಂಬ ಕ್ಲೋಸ್ ಇರೋರ ಹತ್ರ ಮಾತ್ರ ತೊಗೊಳ್ಳಿಲ್ಲ ಅಂದರೆ ಆದಷ್ಟು ಹೊಸ ಕಾರಿಗೆ ಹೋಗಿ. ನಿಮ್ಗೆ ಏನಾಗಿದೆ ಅಂತಲೇ ಗೊತ್ತಾಗಲ್ಲ. ನಿಮಗೆ ಇನ್ಶೂರೆನ್ಸ್ ಆ್ಯಂಡ್ ಸರ್ವಿಸ್ ಹಿಸ್ಟ್ರಿ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ತುಂಬ ಜನ ಈ ರೀಸೇಲ್ ವ್ಯಾಲ್ಯೂ ಇರಲ್ಲ ಅಂತಲೇ ಇನ್ಶೂರೆನ್ಸ್ ತುಂಬ ಜನ ಕ್ಲೇಮ್ ಮಾಡಲ್ಲ. ಸೊ ನೀವು ಅದರಲ್ಲೇ ಮೋಸ ಹೋಗೋ ಚಾನ್ಸಸ್ ಇರುತ್ತೆ. ಲೈಕ್ ಅದು ತೋರಿಸಲ್ಲ ನಿಮಗೆ ಸರ್ವಿಸ್ ಹಿಸ್ಟ್ರಿನಲ್ಲಿ, ಆಕ್ಸಿಡೆಂಟ್ ಹಿಸ್ಟ್ರಿನಲ್ಲಿ ಏನೇನಾಗಿದೆ ಏನೇನಾಗಿಲ್ಲ ಅಂತ. ಇನ್ಶೂರೆನ್ಸ್ ಇಲ್ದೇ ಕ್ಲೈಮ್ ಮಾಡ್ಕೋತಾರೆ ಕ್ಯಾಶ್ ಕೊಟ್ಟು. ಸೊ ಇದೊಂದರಲ್ಲಿ ತುಂಬ ಕೇರ್ಫುಲ್ ಆಗಿರಿ. ಆದಷ್ಟು ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸು, ಟ್ರಸ್ಟ್ ವರ್ತಿ ಪೀಪಲ್ ಹತ್ರ ತೊಗೊಳ್ಳಿ. ಈ ಆಟೋಮೊಬೈಲ್ ಕನ್ಸಲ್ಟೆಂಟ್ಸ್ ಹತ್ರ, ಈ JC ರೋಡು ಅಂತ ಕಡೆ ನಿಜವಾಗ್ಲೂ ತೊಗೊಳಕ್ಕೆ ಹೋಗ್ಬೇಡಿ, ಸಿಕ್ಕಾಪಟ್ಟೆ ಸ್ಕ್ಯಾಮ್ ಮಾಡ್ತಾರೆ.